ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕರ್ನಾಟಕಕ್ಕೆ ಕನಿಷ್ಠ 2500 ವರ್ಷಗಳ ಇತಿಹಾಸ ಉಂಟು. ಭಾರತವನ್ನು ಪರಿಗಣಿಸಿದರೆ ಕನಿಷ್ಠ 3500 ವರ್ಷಗಳ ಇತಿಹಾಸ ಉಂಟು ಅಂತ ಹೇಳ್ತಾರೆ ತಜ್ಞರು. ಸಿಂಧೂ ಸರಸ್ವತಿಯ ನಂತರ ವೇದಗಳ ಕಾಲ ಬರುತ್ತೆ. ಅದಾದ ಮೇಲೆ ರಾಮಾಯಣ ಮಹಾಭಾರತಗಳ ಕಾಲ. ಮಹಾಭಾರತ ಬಹಳ ಮುಖ್ಯವಾದದ್ದು. ಮಹಾಭಾರತದಲ್ಲಿ ಕೃಷ್ಣ ಪ್ರಮುಖ ಪಾತ್ರ ವಹಿಸುತ್ತಾನೆ. ಆತನ ನಗರ ನಮಗೆಲ್ಲ ಗೊತ್ತಿರೋ ಹಾಗೆ ದ್ವಾರಕೆ. ಅನೇಕ ಜನ ದ್ವಾರಕೆ ಅನ್ನೋ ನಗರವೇ ಇರಲಿಲ್ಲ, ಅದು ಕವಿಯ ಕಲ್ಪನೆ ಅಂತ ಭಾವಿಸುವ ಸಂದರ್ಭದಲ್ಲಿ ಡಾಕ್ಟರ್ ಎಸ್.ಆರ್. ರಾವ್ ಅವರು, ಡಾಕ್ಟರ್ ಶಿಕಾರಿಪುರ ರಂಗನಾಥ ರಾವ್ ಅವರು ಸಮುದ್ರದಲ್ಲಿ ಮುಳುಗಿ ದ್ವಾರಕೆಯ ಬಗ್ಗೆ ಇರುವಂತಹ ಮಾಹಿತಿಗಳನ್ನು ಸಂಗ್ರಹಿಸಿ ಅದನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ದಾರೆ. ಅದುವೇ ಸಮುದ್ರದಲ್ಲಿ ಮುಳುಗಿದ ಶ್ರೀಕೃಷ್ಣನ ದ್ವಾರಕೆ ಎನ್ನುವ ಪುಸ್ತಕ. ಡಾಕ್ಟರ್ ಎಸ್.ಆರ್. ರಾವ್ ಇದನ್ನು ಬರೆದಿದ್ದಾರೆ. ಈ ಒಂದು ಪುಸ್ತಕದಲ್ಲಿ ದ್ವಾರಕೆ ಹೇಗಿತ್ತು ಎನ್ನುವ ವಿವರಣೆ, ನಗರ ರಚನೆಯ ವಿವರಣೆ ಏನಿದೆ ಅದು ಹರಿವಂಶದಲ್ಲಿ ದೊರೆಯುತ್ತೆ. ಹರಿವಂಶದ ಪ್ರಕಾರ ವಿಶ್ವಕರ್ಮ ಈ ರೀತಿ ಹೇಳ್ತಾನಂತೆ: ಈ ನಗರಿಯಲ್ಲಿ 4 ರಾಜಮಾರ್ಗ ಇರಬೇಕು, 4 ಅಂತಃಪುರ ಇರಬೇಕು, 1 ಗೂಢಮಾರ್ಗ ಇರಬೇಕು, ರಾಜಮಾರ್ಗಗಳು ಕೋಟೆ ಗೋಡೆಗಳನ್ನು ಹೊಂದಿಕೊಂಡಿರಬೇಕು, ಇಂದ್ರ, ಅಗ್ನಿ, ವರುಣ ಮತ್ತಿತರ ದೇವಾಲಯಗಳನ್ನು ಸೇರಿಸುವಂತೆ ಮಾರ್ಗಗಳು ಮತ್ತು ಚೌಕಗಳಿರಬೇಕು, ಶ್ರೀಕೃಷ್ಣನಿಗೆ ಭವ್ಯವಾದ 1 ಭಗವದಾಲಯ, ರಾಣಿಯರಿಗೆ ತಕ್ಕಂಥ ಅರಮನೆಗಳನ್ನು ನಿರ್ಮಿಸಬೇಕು. ಹೀಗೆಲ್ಲ ವಿವರಣೆ ದೊರೆಯುತ್ತೆ. ಹಾಗೆಯೇ ಮಹಾಭಾರತದಲ್ಲೂ ಸಹ ದ್ವಾರಕೆಯ ವಿವರಣೆ ದೊರೆಯುತ್ತೆ. ಎಸ್.ಆರ್. ರಾವ್ ಅವರು ಅಧ್ಯಯನ ಮಾಡಿದಾಗ ಬರೀತಾರೆ, ಅವರು ಮಹಾಭಾರತ ಮತ್ತು ಹರಿವಂಶಗಳಲ್ಲಿರುವ ವರ್ಣನೆಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಉತ್ಪ್ರೇಕ್ಷೆಗಳನ್ನು ಬಿಟ್ಟು ತಥ್ಯವಾದಷ್ಟನ್ನು ಸಮುದ್ರದಲ್ಲಿ ನಡೆಸಿದ ಉತ್ಖನನದಲ್ಲಿ ದೊರೆತ ನಗರ ಅವಶೇಷಗಳೊಡನೆ ಹೋಲಿಸಲು ಸಾಧ್ಯವಾಗುತ್ತದೆ. ಈ ಹೋಲಿಕೆ ಮಾಡುವಾಗ ನಾವು ನೆನಪಿಡಬೇಕಾದ ವಿಷಯವೆಂದರೆ ಸುಮಾರು 3500 ವರ್ಷಗಳ ಪೂರ್ವದಲ್ಲಿ ಸಮುದ್ರದ ಅಲೆ ಮತ್ತು ಬಿರುಗಾಳಿಗೆ ತುತ್ತಾದ 2 ದ್ವಾರಕೆ, ಗೋಮತಿ ದ್ವಾರಕೆ ಹಾಗೂ ಕುಶಸ್ಥಳಿ ದ್ವಾರಕೆ ಏನಿದೆ, ಈ ಕಟ್ಟಡಗಳು ಬಹುಪಾಲು ನಾಶವಾಗಿದೆ. ಮಣ್ಣು ಮತ್ತು ಮರಳಿನಲ್ಲಿ ಹೂತು ಹೋಗಿದೆ. ಅವುಗಳ ಮೇಲೆ ಜೋಂಡು ಬೆಳೆದಿದೆ. ಎಷ್ಟೋ ಕಟ್ಟಡಗಳು ಸಂಪೂರ್ಣವಾಗಿ ನಾಶವಾಗಿವೆ, ಕೆಲವು ಮಾತ್ರ ಅಲ್ಲಲ್ಲಿ ಉಳಿದುಕೊಂಡಿವೆ. ಚೆಲ್ಲಾಪಿಲ್ಲಿಯಾಗಿ ಕಟ್ಟಡಗಳ ಕಲ್ಲುಗಳು ಬಿದ್ದಿವೆ. ನಾವು ನಗರ ರಚನೆಯ ಆಕಾರವನ್ನು ಸೃಷ್ಟಿಸಲು ಸ್ವಸ್ಥಳಗಳಲ್ಲಿರುವ ನೆಲಗಟ್ಟನ್ನು, ಅದರ ಮೇಲಿರುವ ಗೋಡೆ ಮತ್ತು ಬುರಜುಗಳನ್ನು ಪರಿಗಣಿಸಿದ್ದೇವೆ. ಗೋಮತಿ ಸಂಗಮದಲ್ಲಿ ದ್ವಾರಕಾ ನಗರಿಯ 4 ಕೋಟೆಗಳು, ಗೋಮತಿ ಬಲದಂಡೆಯ ಮೇಲೆಯೂ 2, ಎರಡೂ ದಂಡೆಯ ಮೇಲೆ ಇವೆ. ಇವುಗಳನ್ನು ಸಿಟಾಡೆಲ್ ಅಥವಾ ಅಂತಃಪುರ ಎಂದು ಕರೆಯಬಹುದು. ಹೀಗೆ ವಿವರಣೆ ಕೊಡ್ತಾ ಅಲ್ಲಿರ್ತಕ್ಕಂಥ ಆ ಅರಮನೆಗಳ ವಿನ್ಯಾಸ, ಗಾತ್ರ ಎಷ್ಟು ದೊಡ್ಡದಿದೆ ಅಂತ ಹೇಳ್ತಾ ಹಾಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಇಡೀ ಪುಸ್ತಕದಲ್ಲಿ ಸೊಗಸಾದ ವರ್ಣಚಿತ್ರಗಳು ಸಹ ಉಂಟು ಈ ಒಂದು ಪುಸ್ತಕದಲ್ಲಿ. ಹಾಗಾಗಿ ಯಾರಿಗಾದರೂ ದ್ವಾರಕೆಯ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದರೆ ಬಹಳ ಉಪಯುಕ್ತವಾದ ಈ ಕೃತಿಯನ್ನು ಒಮ್ಮೆ ಓದಿದರೆ ಬಹಳ ಚೆನ್ನಾಗಿರುತ್ತೆ. ಡಾಕ್ಟರ್ ಎಸ್.ಆರ್. ರಾವ್ ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲತಾ ನಾಗರಾಜ್ ಅಂತ ಹೇಳಿ, ನಾನು ಬೆಂಗಳೂರು ರಾಜಾಜಿನಗರದಿಂದ ಬಂದಿದ್ದೀನಿ. ನಾನು ಮೂಲತಃ ಗೃಹಿಣಿ ಹಾಗೂ ನನ್ನ ಹವ್ಯಾಸಗಳು ತಟ್ಟಂತ ಹೇಳಿ ಕಾರ್ಯಕ್ರಮ ನೋಡುವುದು, ಚಲನಚಿತ್ರ ವೀಕ್ಷಿಸುವುದು ಹಾಗೂ ಹಾಡುಗಳನ್ನು ಕೇಳುವುದು. ಲತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತಿಮ್ಮರಾಜು ಅಂತೇಳಿ, ಒಬ್ಬ ಕಲಾವಿದ, ನಿರ್ದೇಶಕ ಹಾಗೂ ಈ ಮಾಧ್ಯಮದಲ್ಲಿ ಒಂದು ಉದ್ಯೋಗವನ್ನು ಮಾಡಿ ನಿವೃತ್ತನಾಗಿದ್ದೇನೆ. ತಿಮ್ಮರಾಜು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರಾವ್ಯ KS. ನಾನು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಿಂದ ಬಂದಿದ್ದೀನಿ. ನಾನು ಸಾಗರ LB ಕಾಲೇಜಿನಲ್ಲಿ ತೃತೀಯ BCA ವ್ಯಾಸಂಗ ಮಾಡ್ತಾಯಿದ್ದೀನಿ. ನನ್ನ ಹವ್ಯಾಸ ಬಂದು ಚಲನಚಿತ್ರ ಗೀತೆಗಳು ಕೇಳುವುದು, ದಿನಪತ್ರಿಕೆ ಓದುವುದು. ಶ್ರಾವ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಚೆಲುವಿನ ಅನಾವರಣ. ಲಂಡನ್ ಮತ್ತು ಲೇಕ್ ಡಿಸ್ಟ್ರಿಕ್ಟ್ ಒಳಗೆ ಒಂದು ಸುತ್ತು. ಪ್ರೊಫೆಸರ್ MS ರಘುನಾಥ್ ಅವರು ಬರೆದಿರುವಂತಹ ಪುಸ್ತಕ ನಮ್ಮ ಪ್ರಶ್ನೆ. ಮೊದಲ ಪ್ರಶ್ನೆ ಈಗ ಬಂತು. ಬ್ಲ್ಯಾಕ್ ಬಾಕ್ಸ್ ಯಾವ ವಾಹನದಲ್ಲಿ ಇರುತ್ತದೆ? ಮೊದಲಿಗೆ ಜಿ ತಿಮ್ಮರಾಜು ಬಜರುತ್ತಿದ್ದಾರೆ. ಉತ್ತರ ವಿಮಾನದಲ್ಲಿರುತ್ತೆ. ವಿಮಾನದಲ್ಲಿ. ಆಯ್ಕೆಗಳನ್ನು ನೋಡೋಣ. ರೈಲು, ಹಡಗು, ವಿಮಾನ, ರಾಕೆಟ್. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಯಾರೂ ಉತ್ತರ ಕೊಡ್ತಾ ಇಲ್ಲ. ಉತ್ತರವನ್ನು ನೋಡೋಣ. ವಿಮಾನ ಉತ್ತರ ಸರಿಯಾಗಿದೆ. ಚೆಲುವಿನ ಅನಾವರಣ ಕೃತಿಯ ಜೊತೆ ಮಹಾಸನ್ಯಾಸಿ ಎನ್ನುವ ಇನ್ನೊಂದು ಪುಸ್ತಕ ಪದ್ಮಾಶಣೈ ಬರೆದಿರುವಂಥದ್ದು. ತಿಮ್ಮರಾಜು ಅವರಿಗೆ ಕೊಟ್ಟಿದ್ದೇವೆ. ಬ್ಲ್ಯಾಕ್ ಬಾಕ್ಸ್ ಅಂತ ಹೆಸರಿದ್ದರೂ ಸಹ ಈ ಒಂದು ಪೆಟ್ಟಿಗೆಯ ಬಣ್ಣ ಕಿತ್ತಳೆ ಬಣ್ಣದಲ್ಲಿ ಇರುತ್ತೆ. ಎಷ್ಟೇ ಉಷ್ಣತೆ ಇದ್ದರೂ ಇದು ನಾಶವಾಗಲ್ಲ. ಸಾಮಾನ್ಯವಾಗಿ 2 ಬ್ಲ್ಯಾಕ್ ಬಾಕ್ಸ್ಗಳು ಇರೋದು ಉಂಟು. ಒಂದು ಪೈಲಟ್ ಬಳಿ ಇರುತ್ತೆ. ಪೈಲಟ್ ನಡೆಸುವ ಎಲ್ಲ ಸಂಭಾಷಣೆಗಳು ಅಲ್ಲಿ ಮುದ್ರಿತವಾಗಿರುತ್ತೆ. ಹಾಗೆಯೇ ಇನ್ನೊಂದು ಬ್ಲ್ಯಾಕ್ ಬಾಕ್ಸ್ ವಿಮಾನದ ಬಾಲದ ತುದಿಯಲ್ಲಿ ಇರೋದು ಉಂಟು. ವಿಮಾನ ಹಾರಾಟಕ್ಕೆ ಸಂಬಂಧಪಟ್ಟಂಥ ತಾಂತ್ರಿಕ ವಿವರಗಳೆಲ್ಲ ಆ ಹಿಂದೆ ಇರುವಂಥ ಬ್ಲ್ಯಾಕ್ ಬಾಕ್ಸಲ್ಲಿ ಸಂಗ್ರಹ ಆಗಿರುತ್ತೆ. ಮುಂದಿನ ಪುಸ್ತಕ ಕೇಳು ಜನಮೇಜಯ ಎನ್ನುವ ಕಾದಂಬರಿ. ಶಿವಾನಂದ ಹೊಳಪ್ಪನವರ್ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. 13ನೆಯ ಮಹಿಳಾ ಕ್ರಿಕೆಟ್ ಏಕದಿನ ವಿಶ್ವಕಪ್ ಯಾವ ತಿಂಗಳಿನಲ್ಲಿ ಆರಂಭವಾಗಲಿದೆ? ಆಯ್ಕೆಗಳು ಈಗ ಬಂತು. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಡಿಸೆಂಬರ್. ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಲತಾ, ಆನಂತರ ತಿಮ್ಮರಾಜು. ಆಗಸ್ಟ್. ಆಗಸ್ಟ್ ಆಯ್ಕೆ 1. ತಿಮ್ಮರಾಜು ಸೆಪ್ಟೆಂಬರ್. ಸೆಪ್ಟೆಂಬರ್ ಆಯ್ಕೆ 2. ಉತ್ತರವನ್ನು ನೋಡೋಣ. ಸೆಪ್ಟೆಂಬರ್ ಉತ್ತರ ಸರಿಯಾಗಿದೆ. ಕೇಳು ಜನಮೇಜಯ ಈ ಕಾದಂಬರಿ ಪುಸ್ತಕವನ್ನು ತಿಮ್ಮರಾಜು ಅವರಿಗೆ ಕೊಟ್ಟಿದ್ದೇವೆ. ಸೆಪ್ಟೆಂಬರ್ 30ರಿಂದ ನವೆಂಬರ್ 2ರವರೆಗೆ ನಡೆಯುತ್ತಂತೆ ಈ ಒಂದು ಸ್ಪರ್ಧೆ. ಅಕ್ಟೋಬರ್ 5ರಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯುವ ಪಂದ್ಯ ಏನಿದೆ ಇದು ಕೊಲಂಬೋದಲ್ಲಿ, ಶ್ರೀಲಂಕಾದ ಕೊಲಂಬೋದಲ್ಲಿ ನಡೀತಾ ಇದೆ ಅನ್ನೋದನ್ನು ಸ್ಮರಿಸ್ಕೋಬಹುದು. ಆಸ್ಟ್ರೇಲಿಯಾ ಈ ಒಂದು ಸ್ಪರ್ಧೆಯಲ್ಲಿ 7 ಬಾರಿ ವಿಜಯಿ ಆಗಿದೆ. ರಾಜಯೋಗ ಧರ್ಮರಕ್ಷಣೆ ಎನ್ನುವ ಪುಸ್ತಕ ಶ್ರೀಮತಿ ಅರುಣಾ ಉದಯ ಭಾಸ್ಕರ್ ಬರೆದಿರುವಂಥದ್ದು. ಪ್ರಶ್ನೆ: ದಕ್ಷಿಣ ಭಾರತದ ಯಾವ ರಾಜ್ಯದಲ್ಲಿ ಗ್ರೇಟರ್ ಫ್ಲೆಮಿಂಗೋ ಸ್ಯಾಂಕ್ಚುರಿ ಆರಂಭವಾಗಿದೆ? ಆಯ್ಕೆಗಳನ್ನು ನೋಡೋಣ. ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಕರ್ನಾಟಕ. ಬಜರುತ್ತಿ ಉತ್ತರವನ್ನು ಕೊಡಿ. ತಿಮ್ಮರಾಜು. ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶ ಆಯ್ಕೆ 3. ಶ್ರಾವ್ಯ. ಕೇರಳ. ಕೇರಳ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ತಮಿಳುನಾಡು ಆಗಿತ್ತು. ಜೂನ್ 5, 2025ರಂದು ಈ ಒಂದು ಸ್ಯಾಂಕ್ಚುರಿ ಆರಂಭವಾಯಿತು. ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯಲ್ಲಿ ಇರತಕ್ಕಂಥ ಧನುಷ್ಕೋಡಿಯಲ್ಲಿ ಇದು ಆರಂಭವಾಗಿದೆ. ವಿಶ್ವ ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಈ ಒಂದು ಸ್ಯಾಂಕ್ಚುರಿಯನ್ನು ಆರಂಭಿಸಿದ್ದಾರೆ. ಸುಮಾರು 5.5 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಈ ಗ್ರೇಟರ್ ಫ್ಲೆಮಿಂಗೋಗಳ ಸಾಮ್ರಾಜ್ಯ ಆರಂಭವಾಗಿದೆ. ಇವುಗಳ ಜೊತೆಯಲ್ಲಿ ಇನ್ನೂ 128 ಪ್ರಭೇದದ ಹಕ್ಕಿಗಳು ಸಹ ಇಲ್ಲಿಗೆ ಬರುತ್ತವೆಯಂತೆ. ಕಣ್ಣಿಗೆ ಕಾಣುವ ದೇವರು ಸ್ಫೂರ್ತಿದಾಯಕ ಪೇರೆಂಟಿಂಗ್ ಕಥೆಗಳು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ.
ವಿಶ್ವ ಪರಿಸರ ದಿನಾಚರಣೆಯಂದು ಪ್ರಧಾನಮಂತ್ರಿಗಳು ಯಾವ ಸಸ್ಯವನ್ನು ನೆಟ್ಟರು? ಆಯ್ಕೆಗಳನ್ನು ನೋಡೋಣ. ತುಳಸಿ, ಬಿಲ್ವ, ಆಲ, ಸಿಂಧೂರ. ಬಜರುತಿ ಉತ್ತರವನ್ನು ಕೊಡಿ. ತಿಮ್ಮರಾಜು? ಸಿಂಧೂರ. ಸಿಂಧೂರ. ಎರಡನೇದಾಗಿ ಲತಾ ಅವರು? ಸಿಂಧೂರ. ಸಿಂಧೂರ. ಉತ್ತರವನ್ನು ನೋಡೋಣ. ಸಿಂಧೂರ ಉತ್ತರ ಸರಿಯಾಗಿದೆ. ಕಣ್ಣಿಗೆ ಕಾಣುವ ದೇವರು ಎನ್ನುವ ಈ ಒಂದು ಪುಸ್ತಕವನ್ನು ತಿಮ್ಮರಾಜು ಅವರಿಗೆ ಕೊಟ್ಟಿದ್ದೇವೆ. ಸಿಂಧೂರ ಅಂತಕ್ಕಂಥ ಈ ಒಂದು ಮರದ ವೈಜ್ಞಾನಿಕ ನಾಮಧೇಯ ಬಿಕ್ಸಾ ಒರೆಲಿಯಾನ ಅಂತ ಹೇಳಿ ಮೂಲತಃ ಮಧ್ಯ ಅಮೆರಿಕಕ್ಕೆ ಸೇರಿದಂಥ ಮರ ಇದು. ಆಹಾರದಲ್ಲಿ ನಾವು ಯಾವ ಯಾವ ಕೆಂಪು ಬಣ್ಣವನ್ನು ಬಳಸ್ತೇವಲ್ವ, ಆ ಬಣ್ಣವನ್ನು ಈ ಗಿಡದಿಂದ ಪಡೆಯಬಹುದಂತೆ. ಹಾಗೆಯೇ ಕೇಸರಿ ಬಣ್ಣದ ಸಿಂಧೂರ ಅಂತ ಏನು ನಾವು ಹಣೆಗೆ ಹಚ್ಚಿಕೊಳ್ಳೋದಕ್ಕೆ ಕುಂಕುಮ ರೂಪದಲ್ಲಿ ಬಳಸ್ತೇವಲ್ವ, ಅದನ್ನೂ ಸಹ ಈ ಗಿಡದಿಂದಲೇ ಪಡೀತಾರಂತೆ. ಜೊತೆಗೆ ಅನೇಕ ಔಷಧೀಯ ಲಕ್ಷಣಗಳನ್ನು ಒಳಗೊಂಡಿದೆಯಂತೆ. ಹಾಗಾಗಿ ಈ ಸಿಂಧೂರ ವೃಕ್ಷವನ್ನು ನೆಟ್ಟರಂತೆ ಪ್ರಧಾನಿಯವರು. ಮುಂದಿನ ಪುಸ್ತಕ ಕಾವ್ಯದ ಒಂದು ಚುಂಗನ್ನು ಹಿಡಿದು, ಎಚ್.ವಿ. ಸಾವಿತ್ರಮ್ಮ ರಾಮಸ್ವಾಮಿ ಬರೆದಿರುವಂತಹ ಪುಸ್ತಕ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಸಾ, ಯ, ಕೃ, ಪ್ರೋ, ಹ. ಹೇಳಿ ಲತಾ. ಸಾವಯವ ಕೃಷಿಯ ಪ್ರೋತ್ಸಾಹ. ನೋಡಿ, ಸ್ವಲ್ಪ ಕನ್ನಡ ಭಾಷೆಯ ಜಾಯಮಾನ ಒಂದಿರುತ್ತಲ್ಲ. ಉತ್ತರ ಸರಿ ಇದೆ, ಯೋಚನೆ ಮಾಡಬೇಡಿ. ಆದರೆ ವ್ಯಾಕರಣ ಸಾವಯವ ಕೃಷಿಯ ಪ್ರೋತ್ಸಾಹ. ಕೃಷಿಯ ಪ್ರೋತ್ಸಾಹನ ಅಥವಾ ಮತ್ತೇನಾದರೂ ಆಗಬಹುದಾ? ಸಾವಯವ ಕೃಷಿಗೆ ಪ್ರೋತ್ಸಾಹ. ಸಾರಿ, ಉತ್ತರವನ್ನು ನೋಡೋಣ. ಸಾವಯವ ಕೃಷಿಗೆ ಪ್ರೋತ್ಸಾಹ, ಕೃಷಿಯ ಪ್ರೋತ್ಸಾಹ ಅಂತ ನಾವು ಹೇಳೋದಿಲ್ಲ. ಕಾವ್ಯದ ಒಂದು ಚುಂಗನ್ನು ಹಿಡಿದು ಈ ಒಂದು ಪುಸ್ತಕವನ್ನು ಲತಾ ಅವರಿಗೆ ಕೊಟ್ಟಿದ್ದೇನೆ. ಕುಜ ಎನ್ನುವ ಕಾದಂಬರಿ ಕೃತಿ. ಜಿ.ಕೆ. ಐತಾಳ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ. 85 ಕೂಡು 33, 83 ಕಳೆ 41, 20 ಗುಣಿಸು 12, 150 ಭಾಗಿಸು 5. ಬಜರ್ ಒತ್ತಿದ್ದಾರೆ ಲತಾ. ಅಂತಿಮ ಉತ್ತರ 630. 630 ಅಂತ ಹೇಳ್ತಾ ಇದ್ದಾರೆ ತಿಮ್ಮರಾಜು ಮತ್ತು ಶ್ರಾವ್ಯ. ಉತ್ತರವನ್ನು ನೋಡೋಣ. 118, 42, 240, 30 ಎಲ್ಲವನ್ನು ಕೂಡಿದರೆ 430 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದಿನ ಪುಸ್ತಕ ಪಾಪು ಪ್ರಪಂಚದ ಇಂಪು. ಶ್ರೀಮತಿ ಸಂಕಮ್ಮ ಜಿ ಸಂಕಣ್ಣನವರ್ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಚಂದ್ರಕಾಂತ್ ಸೋಮಪುರ, ಗೋಕುಲ್ ಚಂದ್ರದಾಸ್, ಚಂದ್ರಕಾಂತ್ ಶೇಟ್, ದುರ್ಗಾಚರಣ್ ರಣಬೀರ್. ಬಜರುತ್ತಿ ಉತ್ತರವನ್ನು ಕೊಡಿ. ಊಹೆ ಮಾಡಬಹುದು. ತಿಮ್ಮರಾಜು? ಗೋಕುಲ್ ಚಂದ್ರದಾಸ್. ಆಯ್ಕೆ 2. ಆಯ್ಕೆ 2. ಶ್ರಾವ್ಯ? ಚಂದ್ರಕಾಂತ್ ಶೇಟ್. ಚಂದ್ರಕಾಂತ್ ಶೇಟ್ ಆಯ್ಕೆ 3. ಉತ್ತರವನ್ನು ನೋಡೋಣ. ಗೋಕುಲ್ ಚಂದ್ರದಾಸ್ ಉತ್ತರ ಸರಿಯಾಗಿದೆ.
ಪಾಪು ಪ್ರಪಂಚದ ಇಂಪು ಎನ್ನುವ ಈ ಒಂದು ಪುಸ್ತಕವನ್ನು ತಿಮ್ಮರಾಜು ಅವರಿಗೆ ಕೊಟ್ಟಿದ್ದೇವೆ. ಪದ್ಮಶ್ರೀ ಗೌರವ ದೊರೆತಿದೆ ಗೋಕುಲ್ ಚಂದ್ರದಾಸ್ ಅವರಿಗೆ ಈ ವರ್ಷ. ಪಶ್ಚಿಮ ಬಂಗಾಳಕ್ಕೆ ಸೇರಿದವರು ಇವರು. ಧಕ್ ಅಂತಕ್ಕಂಥ ಒಂದು ಚರ್ಮದ ವಾದ್ಯವನ್ನು ನುಡಿಸೋದರಲ್ಲಿ ಇವರು ಪ್ರಸಿದ್ಧರಂತೆ. ಈ ವಾದ್ಯ ಹೆಚ್ಚಾಗಿ ಜಾನಪದ ಸಂಗೀತದಲ್ಲಿ ಬಳಕೆಯಾಗುತ್ತೆ. ಹೆಣ್ಣು ಮಕ್ಕಳೂ ಸಹ ಈ ಒಂದು ವಾದ್ಯವನ್ನು ನುಡಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅವರಿಗೆ ಹೆಚ್ಚಿನ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಗೋಕುಲ್ ಚಂದ್ರದಾಸ್. ಮುಂದಿನ ಪುಸ್ತಕ ಹೂವು ಮತ್ತು ಹುಡುಗ ಕಥಾ ಸಂಕಲನ, ಜಿ.ಕೆ. ಐತಾಳ್ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ರು, ರ, ಯ, ಜೋ, ಮ, ದ್ರ, ನಿ, ಗ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡೋಣ. ರುದ್ರ ರಮಣೀಯ ಜೋಗ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 3 ಪುಸ್ತಕಗಳನ್ನು ನೀಡುವ ಸಂದರ್ಭ ಬಂದಿದೆ. ಪದಬಂಧ ಸುಳುಹುಗಳನ್ನು ನೋಡೋಣ. ಗಾಳಿ ವಾಹನದಲ್ಲಿ ಪ್ರಯಾಣ, ಮಗ, ಆಮದು. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಮೊದಲನೇ ಶಬ್ದ ನಾ ಕೊಡ್ತೇನೆ, ಎರಡನೇ ಶಬ್ದ, ಮೂರನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. 1 ಉತ್ತರ ವಿಮಾನಯಾನ, 2 ಉತ್ತರ ಮಗ ಎನ್ನುವ ಅರ್ಥ ಬರುವಂಥ 3 ಅಕ್ಷರದ ಶಬ್ದ. ಮಧ್ಯದಕ್ಷರ ಮ. ಉತ್ತರವನ್ನು ನೋಡೋಣ. ಕುಮಾರ. ಮೂರನೇ ಶಬ್ದ ಆಮದು. ಗೊತ್ತಾಗ್ತಾ ಇಲ್ವಾ? ಉತ್ತರವನ್ನು ನೋಡೋಣ. ಆಯಾತ, ನಿರ್ಯಾತ, ಆಮದು ರಫ್ತಿಗೆ ಇರತಕ್ಕಂಥ ಪರ್ಯಾಯ ಪದಗಳು ಆಯಾತ ಮತ್ತು ನಿರ್ಯಾತ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಲತಾ ಅವರಿಗೆ ಅವಕಾಶ ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಅಭಿನವ ಭೋಜರಾಜ ಎಂಬ ಬಿರುದು ಯಾರಿಗೆ ದೊರೆತಿತ್ತು? ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್, ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್. ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್. ಮುಂದಿನ ಪ್ರಶ್ನೆ: ಕರ್ನಾಟಕ ಶಾಸನಗಳ ಪಿತಾಮಹ ಯಾರು? BL ರೈಸ್, ಹರ್ಮನ್ ಮೋಗ್ಲಿ. BL ರೈಸ್. ಮುಂದಿನ ಪ್ರಶ್ನೆ: ಆಡದೆ ಮಾಡುವವ ರೂಢಿಯೊಳಗುತ್ತಮನೋ, ಆಡಿ ಮಾಡುವವ ಮಧ್ಯಮನೋ, ಆಡಿಯೂ ಮಾಡದವ ಅಧಮನು. ಯಾರ ಮಾತು? ಸರ್ವಜ್ಞ ಬಸವಣ್ಣ. ಸರ್ವಜ್ಞ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಸಂಸಾರದ ಗುಟ್ಟು ವ್ಯಾಧಿರಟ್ಟು. ವ್ಯಾಧಿರಟ್ಟು. 5ನೇ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. 5 ಮನೆಗಳಿಗೆ ಒಂದೇ ಅಂಗಳ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ
ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ BL ರೈಸ್ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಸರ್ವಜ್ಞ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸಂಸಾರದ ಗುಟ್ಟು ವ್ಯಾಧಿರಟ್ಟು ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ ಇದು ಅಂಗೈ ಆಗಿತ್ತು. ಸರಿಯಾದ ಉತ್ತರ ಅಂಗೈ ಆಗಿತ್ತು. 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ತಿಮ್ಮರಾಜು ಅವರಿಗೆ ಬಂದಿದೆ. ಸಿದ್ಧವಾಗಿದ್ದೀರಾ? ಪ್ರಶ್ನೆ ಆರಂಭಿಸ್ತಾ ಇದ್ದೇವೆ. ಮೊದಲ ಪ್ರಶ್ನೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದ ದ್ಯಾವಾ ಪೃಥಿವಿ ಕೃತಿಯನ್ನು ಯಾರು ರಚಿಸಿದರು? ವಿನಾಯಕ ಕೃಷ್ಣ ಗೋಕಾಕ್, ರಂಶ್ರೀ ಮುಗುಳಿ. ವಿನಾಯಕರ ಗೋಕಾಕ್. ಮುಂದಿನ ಪ್ರಶ್ನೆ, ಕವಿತಾ ಗುಣಾರ್ಣವ ಎಂಬ ಬಿರುದು ಯಾರಿಗೆ ದೊರೆತಿದೆ? ಪಂಪನಿಗೆ, ರನ್ನನಿಗೆ? ರನ್ನ. ಮುಂದಿನ ಪ್ರಶ್ನೆ, ಬಂದ ಸುಖವ ಬಿಡಬೇಡ, ಬಾರದುದ ಬೇಕೆಂದು ಬಯಸಬೇಡ ಎಂದು ಯಾರು ಹೇಳಿದರು? ರತ್ನಾಕರ ವರ್ಣಿ, ನಾಗಚಂದ್ರ. ಮುಂದಿನ ಪ್ರಶ್ನೆ, ಬೆಟ್ಟ ಅಗೆದು ರಾಶಿ ಮಾಡು. ಮುಂದಿನ ಪ್ರಶ್ನೆ, ಈ ಓಟನ್ನು ಬಿಡಿಸಿ 2 ಗವಿಗಳಿಗೆ ಒಂದೇ ಗೋಡೆ. ಮೂಗು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ವಿನಾಯಕ ಕೃಷ್ಣ ಗೋಕಾಕ್ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಪಂಪ ಆಗಿತ್ತು, ರನ್ನ ಅಂತ ಹೇಳಿದಿರಿ. ಮೂರನೇ ಪ್ರಶ್ನೆಗೆ ಉತ್ತರ ರತ್ನಾಕರ ವರ್ಣಿ ಆಗಿತ್ತು, ನಾಗಚಂದ್ರ ಅಂದಿರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಬೆಟ್ಟ ಅಗೆದು ಇಲಿಯನ್ನು ಹಿಡಿದರಂತೆ. ಐದನೇ ಪ್ರಶ್ನೆಗೆ ಉತ್ತರ ಮೂಗು ಸರಿಯಾಗಿದೆ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಶ್ರಾವ್ಯ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಶೂನ್ಯ ಸಂಪಾದನೆಯ ಪರಾಮರ್ಶೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕೃತಿ. ಇದನ್ನು ಯಾರು ಬರೆದರು? SS ಬುಸ್ನೂರ್ಮಠ್, H ತಿಪ್ಪೇರುದ್ರಸ್ವಾಮಿ. ಮುಂದಿನ ಪ್ರಶ್ನೆ, ಕವಿಜನ ಚೂಡಾರತ್ನ ಈ ಬಿರುದು ಯಾರಿಗೆ ಸಂದಿದೆ? ರನ್ನ, ಜನ್ನ. ಮುಂದಿನ ಪ್ರಶ್ನೆ, ನಡೆಬವರು ಎಡವದೆ ಕುಳಿತವರು ಎಡವುತ್ತಾರೆಯೇ ಎಂದು ಯಾರು ಹೇಳಿದರು? ರಾಘವಾಂಕ, ಹರಿಹರ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಲೇಸು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. 10 ಮಕ್ಕಳ ತಂದೆಯ ತಲೆಯ ಮೇಲೆ ಕೆಂಪು ಜುಟ್ಟು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ SS ಬುಸ್ನೂರ್ಮಠ್ ಆಗಿತ್ತು. ಎರಡನೇ ಪ್ರಶ್ನೆಗೆ ಉತ್ತರ ರನ್ನ ಆಗಿತ್ತು, ಜನ್ನ ಅಂತ ಹೇಳಿದ್ರಿ. ಮೂರನೇ ಪ್ರಶ್ನೆಗೆ ಉತ್ತರ ರಾಘವಾಂಕ ಆಗಿತ್ತು, ಹರಿಹರ ಅಂದರೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ ಲೇಸು, ಪರವಾಗಿಲ್ಲ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಐದನೇ ಪ್ರಶ್ನೆಗೆ ಉತ್ತರ ಇದು ಹುಂಜದ ವರ್ಣನೆ ಆಗಿತ್ತು. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಲತಾ ಅವರಿಗೆ ದೊರೀತಾ ಇದೆ 3, 2, 5 ಪುಸ್ತಕಗಳು ತಮಗೆ ದೊರೆತಿವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಲತಾ ಅವರಿಗೆ 5 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ತಿಮ್ಮರಾಜು ಅವರಿಗೆ 3, 4, 7 ಪುಸ್ತಕ ತಮಗೆ ಸಿಗ್ತಾ ಇದೆ, ಅಭಿನಂದನೆಗಳು. ಶ್ರಾವ್ಯ ಅವರಿಗೆ ಕುಜ GK ಐತಾಳ್ ಬರೆದ ಕನ್ನಡ ಕಾದಂಬರಿ ದೊರೆತಿದೆ, ಅಭಿನಂದನೆಗಳು. ಜೇಡರ ಬಲೆ, ಆ ಜೇಡರ ಬಲೆಯ ತಂತುಗಳನ್ನೆಲ್ಲ ಜೋಡಿಸಿ 2 ಇಂಚು ದಪ್ಪದ ಒಂದು ಹಗ್ಗವನ್ನು ಮಾಡಿದೀವಿ ಅಂತ ಭಾವಿಸೋಣ. ಆ ಹಗ್ಗದ ಶಕ್ತಿ ಎಷ್ಟು ಅಂದರೆ, ಆ ಹಗ್ಗದಿಂದ ಈ ಬೋಯಿಂಗ್ 747 ವಿಮಾನ ಏನಿದೆಯಲ್ಲ ಅದನ್ನು ಕಟ್ಟಿ ಹಾಕ್ಬೋದು. ವಿಮಾನ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಶಕ್ತಿ ಇರುತ್ತಂತೆ ಜೇಡನ 2 ಇಂಚು ದಪ್ಪದ ಒಂದು ಹಗ್ಗಕ್ಕೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.